ವಸುದೈವ ಕುಟುಂಬಕಂ. ನಾವು ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಆ ಜನರನ್ನು ನಮ್ಮ ಜನರು, ಅದೇ ರೀತಿ ಆ ಜಾಗ ನಮ್ಮ ಜಾಗ ಅಂತ ಹೇಳಿ ತಿಳ್ಕೊಂಡ್ರೆ ಎಲ್ಲೋದ್ರೂ ಎಂಜಾಯ್ ಮಾಡೋಕ್ಕಾಗತ್ತೆ. ಮಕ್ಕಳ ಬರ್ಡೇ ಸೆಲೆಬ್ರೇಷನನ್ನು ನಾವು ನೆದರ್ಲ್ಯಾಂಡಲ್ಲಿ ಈ ಥರ ಮಾಡಿದ್ವಿ. ಅಲ್ಲಿ ಒಂದಷ್ಟು ಜನರನ್ನು ಕರೆದು ಅವರಿಗೆ ಮನೆಯಲ್ಲೇ ಊಟ ಮಾಡಿ ಸರ್ವ್ ಮಾಡಿದ್ವಿ. ಅವರು ಎಂಜಾಯ್ ಮಾಡಿದ್ರು, ಅದೇ ರೀತಿ ನಾವು ಎಂಜಾಯ್ ಮಾಡಿದ್ವಿ. ಮಕ್ಕಳು ಹಾಡೆಲ್ಲ ಹಾಡಿದ್ರು ತುಂಬ ಚೆನ್ನಾಗಿ. ಕಿರಣ ಮುಕುಟ ಧರಿಸಿದ ಶಿರದಲ್ಲಿ, ಕಿರಣ ಮುಕುಟ ಧರಿಸಿದ ಶಿರದಲ್ಲಿ, ಸರಿ 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 ದವದಾಡು, ಬೀಡಿಯಾಡ್ಯಾನೇ ರಂಗ ಬೀಡಿಯಾಡ್ಯಾನೇ. ಗೆಸ್ಟ್ಗಳೆಲ್ಲ ಬರಬೇಕಾದ್ರೆ ಮೊದಲು ಇದು ನಮ್ಮ ಅಡುಗೆ ಪ್ರಿಪರೇಷನ್ ಇತ್ತು. ಈ ಥರ ಮನೆಯಲ್ಲೇ ಪಲಾವ್, ರಾಯ್ತ, ಪೂರಿ, ಅದಕ್ಕೆ ಕರಿ, ಆಮೇಲೆ ವರ್ಮಿಸೆಲ್ಲಿ ಪಾಯಸ, ಅದೇ ರೀತಿ ಗುಲಾಬ್ ಜಾಮೂನ್, ಹಾಗೆ ಒಂದಷ್ಟು ಐಟಮನ್ನು ಮನೆಯಲ್ಲೇ ಮಾಡಿದ್ವಿ ನಾವು ಫ್ರೆಶ್ ಆಗಿ. ಆಮೇಲೆ ಎಲ್ಲ ಗೆಸ್ಟ್ಗಳೆಲ್ಲ ಬಂದರು, ಅವ್ರ ಜೊತೆ ಚೆನ್ನಾಗಿ ಈ ಥರ ಫುಡ್ಡೆಲ್ಲ ಮಾಡಿದ್ದನ್ನು ಸರ್ವ್ ಮಾಡಿದ್ವಿ. ಕೇಕ್ ಕಟ್ಟಿಂಗ್ ಆಯಿತು. ನೋಡಿ, ಪ್ರಪಂಚ ವಿಶಾಲವಾಗಿದೆ. ಎಲ್ಲರೂ ನಮ್ಮವರೇ, ಎಲ್ಲ ಮನುಷ್ಯರು ಒಂದೇ ಥರ ಇರ್ತಾರೆ ಎಲ್ಲ ಕಡೆಯೂ. ಇದೇನು ಗೊತ್ತಾ, ಇದು ಹೀಲ್ ಎಂಬ ಬಲೂನ್ ಆಯಿತಾ. ಈ ಥರ ಬಿಟ್ಟ ತಕ್ಷಣ ಮೇಲಕ್ಕೆ ಹೋಗಿ ಕೂತ್ಬಿಡತ್ತೆ. ಯಾಕಂದರೆ ಅದು ಲೈಟ್ ವೆಯ್ಟ್ ಏರ್ ಇದೆಯಲ್ಲ, ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಈ ಥರ ಬಲೂನ್ ಮೇಲೆ ಕೂತ್ಕೊಳ್ಳೋ ಥರದ್ದು. ಮಕ್ಕಳಂತೂ ತುಂಬ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಈ ಗಿಫ್ಟನ್ನು. ಮತ್ತು ಇನ್ನೊಂದು, ಅಲ್ಲಿ ನಿಮಗೆ ಡಚ್ ಲ್ಯಾಂಡ್ ಇಲ್ಲ ನೆದರ್ಲ್ಯಾಂಡಲ್ಲಿ ಏನು ಸಂಪ್ರದಾಯ ಅಂತ ಹೇಳಿದ್ರೆ, ಯಾರಾದರೂ ಗಿಫ್ಟ್ ಕೊಟ್ಟಿದ್ದನ್ನು ಅವರು ಎದುರುಗಡೆನೇ ಓಪನ್ ಮಾಡಬೇಕು. ಓಪನ್ ಮಾಡಿ ಎಲ್ಲ ಈ ಥರ ಎಕ್ಸಿಬಿಟ್ ಮಾಡ್ತಾರೆ. ಓಪನ್ ಮಾಡಿ ಅವರೆಲ್ಲ ಇದೇ ಥರ ಫೋಟೋ ಎಲ್ಲ ತೊಗೊಂಡು, ವೀಡಿಯೋ ಎಲ್ಲ ತೊಗೊಂಡು ಏನು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ತಾರೆ. ಇದೊಂದು ಅಲ್ಲಿದು ಹೋಲ್ಯಾಂಡ್ ಅಥವಾ ನೆದರ್ಲ್ಯಾಂಡ್ ಸ್ಪೆಷಲ್. ನಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಎಲ್ಲರೂ ಗಿಫ್ಟ್ ಕೊಟ್ಟ ತಕ್ಷಣ ನಾವು ಅದನ್ನು ಸೈಡಿಗೆ ಎತ್ತಿಟ್ವಿ. ಆಮೇಲೆ ಅವರೇ ಹೇಳಿದ್ವಿ, ಇಲ್ಲ ಓಪನ್ ಮಾಡಿ ಎಲ್ಲರೂ ನೋಡ್ತಾರೆ ಅಂತ ಹೇಳಿ. ಸೊ ಅವರೇ ಅದನ್ನು ಓಪನ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಈ ಥರ ಇದನ್ನು ಆಮೇಲೆ ಎಕ್ಸಿಬಿಟ್ ಮಾಡಿದ್ರು. ಸ್ವಲ್ಪ ಹೊತ್ತು ಇದನ್ನು ಹೀಗೆ ಥರ ಇಟ್ಟರು. ಅಂದರೆ ಎಲ್ಲರೂ ನೋಡ್ತಾರೆ ಯಾರೇನು ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ನೋಡ್ತಾರೆ ಅಲ್ಲಿ. ಅದೊಂದು ತುಂಬ ಸ್ಪೆಸಿಫಿಕ್ ಆಗಿದೆ ಅಲ್ಲಿ. ಒಂದು ಏನಪ್ಪ ಹೇಳಬೇಕು ಅಂತ ಹೇಳಿದ್ರೆ, ನಮಗೆ ಈಗೋ ಕಮ್ಮಿ ಇದ್ದಷ್ಟು ಎಲ್ಲೋದ್ರೂ ನಮಗೆ ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೂ ಆಗುತ್ತೆ. ಅದೇ ರೀತಿ ಖುಷಿಯಿಂದ ಎಂಜಾಯ್ ಮಾಡೋಕ್ಕೂ ಆಗುತ್ತೆ. ನಾವು ಪ್ರಪಂಚವನ್ನು ಆ್ಯಕ್ಸೆಪ್ಟ್ ಮಾಡಬೇಕು. ಅದರಲ್ಲಿರೋ ಒಳ್ಳೆಯದನ್ನು ಎಲ್ಲೋದ್ರೂ ಕಲ್ತ್ಕೊಂಡು ಬರಬೇಕು. ಅದೇ ಅಲ್ವಾ ಜೀವನ. ನೋಡಿ, ತಿಂದುಬಿಟ್ಟು ತಟ್ಟೆ ಎಲ್ಲ ನೆಕ್ತಾ ಇದ್ದಾಳೆ ಲಾಸ್ಟಿಗೆ. ಕೇಕ್ ಅಷ್ಟು ಇಷ್ಟ ಆಗಿತ್ತಂತೆ ನಮ್ಮವಳಿಗೆ. ಇದು ನಾವು ಪ್ರಿಪೇರ್ ಮಾಡಿದಂತಹ ಇಂಡಿಯನ್ ಫುಡ್ ಮೆನು ಈ ಥರ ಇತ್ತು. ಜೀವನವನ್ನು ನಾವು ಮೆಮೊರಿಯಾಗಿ ಈ ಥರ ಕ್ರಿಯೇಟ್ ಮಾಡ್ಬೋದಲ್ವ. ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಅದವರನ್ನು ಯಾರಿಗನ್ನು ಅನಿಸುತ್ತೋ ಅವರನ್ನು ಒಂದು ಕರೆಯೋದು, ಅದೇ ರೀತಿ ಒಂದು ಸ್ವಲ್ಪ ಊಟ ಕೊಡೋದು, ಒಳ್ಳೆ ಮಾತಾಡೋದು. ಅವರಿಗೂ ಖುಷಿ ಕೊಡುತ್ತೆ, ನಮಗೂ ಖುಷಿ ಕೊಡುತ್ತೆ. ಅದೇ ರೀತಿ ನಮಗೆ ಯಾವತ್ತೂ ನೆನಪು ಇರುತ್ತೆ ಅಲ್ವಾ. ಥ್ಯಾಂಕ್ ಯು.